ನಮಸ್ಕಾರ ಕರ್ನಾಟಕ. ನಾನಿವಾಗಿದ್ದೀನಿ ನಮ್ಮೂರಲ್ಲಿ. ನಾನು ಹುಟ್ಟು ಬೆಳೆದಂಥ ಊರು ಹೊಳತಾಂಡ ಅಂತೇಳಿ. ಸೊ ನಮ್ಮೂರು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳಿ ನಿಮಗೂ ತೋರಿಸೋಣ ಅಂತೇಳಿ ಒಂದು ಐಡಿಯಾ ಬಂತು ನಿನ್ನೆನೆ. ಸೊ ನೀವು ನೋಡ್ಬೋದು, ನಾವು ಹುಟ್ಟಿ ಬೆಳೆದಂಥ ಊರು ಯಾವ ರೀತಿ ಇದೆ. ಪ್ಲಸ್ಸು ನಾವು ಚಿಕ್ಕವರಿದ್ದಾಗೆಲ್ಲ ಈ ಸುತ್ತಮುತ್ತ ಗುಡ್ಡ ಎಲ್ಲ ಹತ್ತಿಬಿಟ್ಟು ಆಟ ಆಡ್ತಿದ್ವಿ. ಸೊ ಯಾವ ರೀತಿ ಇದೆ ಮೇಲ್ಗಡೆಯಿಂದ ನಮ್ಮೂರು ಯಾವ ರೀತಿ ಕಾಣುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಬನ್ನಿ ನಮ್ಮೂರು ನೋಡೋಣ. ಗಾಯ್ಸ್, ನಾವಿವಾಗ ತುದಿಗೆ ಹೋಗ್ತಾ ಇದ್ದೀವಿ. ಸೊ ತುದಿಗೆ ಹೋಗ್ಬಿಟ್ಟು ಯಾವ ರೀತಿ ಕಾಣುತ್ತೆ ನಮ್ಮೂರು ಅನ್ನೋದು ನಿಮಗೆ ತೋರಿಸ್ತೀನಿ. ಬನ್ನಿ. ಗಾಯ್ಸ್, ನಾವು ಅವಾಗ ಈ ಗುಡ್ಡ ಹತ್ತೋದಂದ್ರೆ ಎಷ್ಟು ಕ್ಯೂರಿಯಾಸಿಟಿ ಅಂದರೆ, ಚಿಕ್ಕವರಿದ್ದಾಗ ದಿನಕ್ಕೆ ಎಷ್ಟು ಸಲ ಹತ್ತಿದ್ವೋ ಗೊತ್ತಿಲ್ಲ, ಅಷ್ಟು ಸಲ ಆಟ ಆಡೋಕ್ಕೆ ಮೇಲ್ಗಡೆ ಹತ್ತಿದ್ವಿ. ಅವಾಗೆಲ್ಲ ಪ್ರಾಣಿಗಳು, ಹುಲಿ, ಚಿರತೆಗಳೆಲ್ಲ ಇದಾವೆ ಅಂತ ಭಯಪಡಿಸ್ತಿದ್ರು ನಮ್ಮ ಮನೆಯಲ್ಲಿ ಹತ್ತಬಾರ್ದು ಅಂತ. ಬಟ್ ಆದರೂ ಹತ್ತಿದ್ವಿ. ನಮ್ದೊಂದು ಕ್ಯೂರಿಯಾಸಿಟಿ, ಏನು ಹತ್ತಬೇಕು, ನೋಡಬೇಕು ಅಂತ. ಆವಾಗೆಲ್ಲ ಯಾವುದೋ ದಾರಿ ಹತ್ತಿದ್ವಿ. ಈಗ ದಾರಿ ಕಾಣಿಸ್ತಿಲ್ಲ ಗೈಸ್. ನೋಡೋಣ, ದಾರಿ ಹುಡುಕ್ತಾ ಇದ್ದೀವಿ. बाहुबली से दिए माइक काढून पिक्चर बाहुबली इससे क्या मग काढायचं पिक्चर ಇಸಕ್ಕೆ ಮತ್ತೆ ಕಾಡೇಚ. ಗೈಸ್, ನೋಡ್ಬೋದು ನಮ್ಮೂರು ಎಷ್ಟು ಸುಂದರವಾಗಿದೆ. ಆ್ಯಕ್ಚುಲಿ ಬೇಸಿಕಲಿ ಹೇಳ್ಬೇಕಂದ್ರೆ ಇದು ಬಿಸಿಲ್ನಾಡು, ಉತ್ತರ ಕರ್ನಾಟಕ. ಆದರೂ ನಮ್ಮೂರು ಯಾವುದೇ ಮಲೆನಾಡಿಗೂ ಕಮ್ಮಿ ಇಲ್ಲ ಮಳೆಗಾಲದಲ್ಲಿ. ಸೊ ಅಷ್ಟು ಅಂದರೆ ಅಷ್ಟು ಸುಂದರವಾಗಿದೆ ನಮ್ಮೂರು. ಇನ್ನು ಫುಲ್ಲು ಮೇಲ್ಗಡೆ ಹೋಗಿ ತೋರಿಸಿ ನಿಮಗೆ ಕಳೆದೋಗ್ಬಿಡ್ತೀರ, ಅಷ್ಟು ಸಖತ್ತಾಗಿದೆ. ಸುತ್ತಲೂ ಗುಡ್ಡ, ಮಧ್ಯದಲ್ಲೊಂದು ಊರು. ಅದೇ ನಮ್ಮೂರು ಹೊಳತಾಂಡ. ಚಿಕ್ಕವರಿದ್ದಾಗೆಲ್ಲ ಶಾರ್ಟ್ಕಟ್ಸ್ ದಾರಿ ತುಂಬ ಗೊತ್ತಿತ್ತು. ಬಟ್ ಇವಾಗ ಯಾವುದೇ ಶಾರ್ಟ್ಕಟ್ ದಾರಿ ನನಗೆ ಕಾಣಿಸ್ಲಿಲ್ಲ. ಮಳೆಗಾಲದಲ್ಲಿ ಗಿಡಗಳು ಫುಲ್ ಆವರಿಸ್ಕೊಂಡಿರೋದ್ರಿಂದ. ಆದರೆ ಸ್ಟ್ರೈಟಾಗಿ ಹತ್ತಾ ಇದ್ದೀನಿ. ನೋಡೋಣ, ಇನ್ನೇನು ತುದಿವರೆಗೆ ಬಂದಿದ್ದೀವಿ. ತೋರಿಸ್ತೀನಿ ಮೇಲ್ಗಡೆ ಯಾವ ರೀತಿ ಇದೆ ವ್ಯೂ ಅನ್ನೋದನ್ನು. ಬಟ್ ನಿಜ ಗೈಸ್, ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಇದೆ. ನಮಸ್ಕಾರ ಕರ್ನಾಟಕ. ನಾವಿವಾಗಿದ್ದೀವಿ ನಮ್ಮೂರ ತುದಿಯಲ್ಲಿ. ಇದು ನಮ್ಮೂರು ಹೊಳತಾಂಡ. ನೋಡ್ಬೋದು ಯಾವ ರೀತಿ ಇದೆ. ಸುತ್ತಲೂ ಗುಡ್ಡದಲ್ಲಿ ಒಂದು ಚಿಕ್ಕದಾದ ಒಂದು ಊರು ಹೊಳತಾಂಡ. ಸೊ ಸುತ್ತಲೂ ಯಾವ ರೀತಿ ಇದೆ ವೆದರು, ಪ್ಲಸ್ಸು ಎಷ್ಟು ಸುಂದರವಾಗಿದೆ ಅನ್ನೋದನ್ನು ನೋಡ್ಬೋದು. ಅಲ್ಲಿ ಕಾಣಿಸಿದೆಯಲ್ಲ ಗೈಸ್, ಇದೆ ನಮ್ಮೂರು. ಇಲ್ಲಿಂದ ಫುಲ್ಲು ವ್ಯೂ ನೋಡ್ಬೋದು. ಅಲ್ಲಿ ಕಾಣಿಸೋದು ಎಲ್ಲನೂ ನಮ್ಮೂರವ್ರದ್ದು ಹೊಲ. ಸೊ ಸುತ್ತಲೂ ಗುಡ್ಡ ನೋಡ್ಬೋದು. ನನ್ನೂರು ಅಲ್ಲಿ ನಮ್ಮನೆ ಕೂಡ ಇದೆ. ಇಲ್ಲಿಂದ ಫುಲ್ಲು ತುದಿಯಲ್ಲಿ ಹತ್ತಿದ್ವಿ. ಆ್ಯಕ್ಚುಲಿ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ತೋರ್ಸೋಣ ನಮ್ಮೂರು ಯಾವ ರೀತಿ ಇದೆ ಅಂತೇಳೆಂದು. ಇದು ಬರೋದು ಆ್ಯಕ್ಚುಲಿ ಉತ್ತರ ಕರ್ನಾಟಕ ಸೈಡಲ್ಲಿ. ಬಟ್ ಆದರೂ ಯಾವುದೇ ಮಲೆನಾಡಿಗೂ ಕಮ್ಮಿ ಇಲ್ಲ ನಮ್ಮೂರು, ಅಷ್ಟು ಚೆನ್ನಾಗಿದೆ. ಅದು ಮಳೆಗಾಲದಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ಬೇಸಿಗೆಗಾಲದಲ್ಲಿ ಫುಲ್ಲು ಬಾಡೋಗಿರುತ್ತೆ. ಇಷ್ಟು ಮೇಲೆಲ್ಲ ಹತ್ತಿಬಿಟ್ಟು ನಾವು ಚಿಕ್ಕವರಿದ್ದಾಗೆಲ್ಲ ಬಂದು ಇಲ್ಲಿ ಕುತ್ಕೊಂಡು ಯಾವ್ದಾದ್ರು ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ವಿ ಇಲ್ಲಿವರೆಗೆ ಹೊತ್ಕೊಂಡ್ಬಿಟ್ಟು. ಸೊ ಭಾಳ ಅಂದ್ರೆ ಭಾಳ ಮೆಮೊರೀಸ್ಗಳಿದಾವೆ ಗೈಸ್. ನಮ್ಮೂರ್ದು ವಿಶೇಷತೆ ಏನಂತಂದರೆ, ಸುತ್ತಲೂ ಗುಡ್ಡ, ಸುತ್ತಮುತ್ತಲೂ ಇವಾಗ 4 ದಿಕ್ಕಿನಲ್ಲಿ ನೋಡಿದ್ರು ಫುಲ್ಲು ಗುಡ್ಡನೇ ಕಾಣಿಸುತ್ತೆ. ಆದರೆ ನಿಜ ಹೇಳ್ಬೇಕಂದ್ರೆ ಹಳ್ಳಿಯ ಸಂಸ್ಕೃತಿ ಮತ್ತು ಸಂಪ್ರದಾಯ ಎಲ್ಲನೂ ಹಾಗೆ
ಕಾಪಾಡ್ಕೊಂಡಿರ್ತಂಥ ಊರು. ಪ್ಲಸ್ಸು ಒಂದು ಏನಪ್ಪ ಅಂದರೆ ನಮ್ಮದು ಕಲ್ಚರಲ್ಲಿ ಯಾವ ರೀತಿ ಇದೆ, ನಮ್ಮದು ಬಂಜಾರ ಸಮಾಜದ ಕಲ್ಚರು ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ. ಸೊ ನಾವು ಆಲ್ಮೋಸ್ಟು ಗುಡ್ಡಗಾಡಲ್ಲೇ ಬೆಳೆಯೋದು, ಗುಡ್ಡಗಾಡಲ್ಲೇ ಇರೋದು ನಮ್ಮ ಊರುಗಳೆಲ್ಲ. ಅದರಲ್ಲೂ ನಾನು ಕಂಡಿದ್ದು ಒಂದು ಸುಖ ಏನಪ್ಪ ಅಂತಂದರೆ, ಗುಡ್ಡಗಾಡಲ್ಲಿ ಇರೋಷ್ಟು ತೃಪ್ತಿ ಬೇರೆ ಇನ್ನೆಲ್ಲೂ ಸಿಗಲ್ಲ ಅಂದ್ಕೊಂಡಿದ್ದೀನಿ. ನೆಟ್ವರ್ಕ್ ಅಂತೂ 0%, ಒಂದೇ ಒಂದು ಪಾಯಿಂಟು ನೆಟ್ವರ್ಕ್ ಬರಲ್ಲ. ಇಷ್ಟು ಸುಮಾರು ವರ್ಷಗಳಿಂದ ನಾವೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಆದರೂ ಇಲ್ಲಿವರೆಗೂ ನಮ್ಗೆ ಯಾವುದೇ ಥರದ್ದು ಪರಿಹಾರ ಸಿಕ್ಕಿಲ್ಲ. ಹಾಕ್ಸ್ತೀವಿ ಪ್ಲಸ್ ಅಪ್ರೂವಲ್ ಆಗಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ, ಬಟ್ ಇಲ್ಲಿವರೆಗೂ ಯಾವುದೇ ಥರದ್ದು ಪರಿಹಾರ ನಮಗೆ ದೊರಕಿಲ್ಲ. ಪ್ಲಸ್ ಇನ್ನೊಂದೇನೆಂದರೆ, ಕೋವಿಡ್ ಟೈಮಲ್ಲಿ ನಾನೇ ಎಷ್ಟೋ ಸಲ ಇದೇ ಗುಡ್ಡನ ಹತ್ತಿಬಿಟ್ಟು ಆನ್ಲೈನ್ ಕ್ಲಾಸಸ್ಸನ್ನು ಕೇಳಿಬಿಟ್ಟು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಅದು ನಮಗೆ ಗೊತ್ತು. ಪ್ಲಸ್ ಒಂದು ನೆಟ್ವರ್ಕ್ ಇಲ್ಲದೆ ಇರೋ ಕಾರಣ ಊರಲ್ಲಿ ಯಾವ್ಯಾವ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನ ಇವಾಗಿನ ಜಗತ್ತಲ್ಲಿ ನೆಟ್ವರ್ಕ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಆದರೆ ನಾವು ಸುಮಾರು ಸಲ ನಾವು ಅಪ್ರೋಚ್ ಮಾಡಿದ್ದೀವಿ, ಆದರೆ ಯಾವುದೇ ಥರದ ಪರಿಹಾರ ಸಿಕ್ಕಿಲ್ಲ. ಅದು ಬಿಟ್ಬಿಡಿ, ನೆಕ್ಸ್ಟು ಅದು ಏನು ಮಾಡೋಕ್ಕಾಗಲ್ಲ. ನಮ್ಮ ಕಡೆಯಿಂದ ನಾವು ಎಷ್ಟು ಅಪ್ರೋಚ್ ಮಾಡಿದ್ವಿ ಅದು ಮಾಡಿದ್ದೀವಿ ನಮ್ಮೂರ ಕಡೆಯಿಂದ. ಸೊ ನಮ್ಮೂರು ನೋಡಿ ಗೈಸ್ ಯಾವ ರೀತಿ ಇದೆ. ನೀವು ನೋಡ್ಬೋದು, ಈ ಸೈಡ್ ನೋಡಿದರೆ ಇದು ಹಡಗಲಿ ತಾಲೂಕು, ವಿಜಯನಗರ ಡಿಸ್ಟಿಕ್ಗೆ ಬರೋದು. ಈ ಸೈಡ್ ನೋಡಿದ್ರೆ ಇದು ಹರಪನಹಳ್ಳಿ ತಾಲೂಕು, ನಮ್ಮೂರು ಬರೋದು ಹರಪನಹಳ್ಳಿ ತಾಲೂಕಿಗೆ. ಸೊ ಎರಡು ತಾಲೂಕುಗಳ ಮಧ್ಯೆ ಇರುವಂಥ ಊರು. ಆ್ಯಕ್ಚುಲಿ ಫಸ್ಟು ಇದು ಬಳ್ಳಾರಿ ಡಿಸ್ಟಿಕ್ಕಿಗಿತ್ತು, ಇದು ಹರಪನಹಳ್ಳಿ ತಾಲೂಕು ನಮ್ಮದು ದಾವಣಗೆರೆ ಡಿಸ್ಟಿಕ್ ಇತ್ತು. ಇವಾಗ ಎರಡು ಏನಾಗಿದೆ ಅಂದರೆ ಒಂದೇ ಡಿಸ್ಟಿಕಲ್ಲಿ ಬಂದಿದೆ. ಫಸ್ಟ್ ವಿಜಯನಗರ ಡಿಸ್ಟಿಕ್ ಅಂತೇಳಿ ಆಗಿದೆ, ಹೊಸ ವಿಜಯನಗರ ಡಿಸ್ಟಿಕ್ಕು. ಸೊ ನಮ್ಮೂರೇ ಅನ್ಸುತ್ತೆ, ಹರಪನಹಳ್ಳಿ ತಾಲೂಕೆ ಅನ್ಸುತ್ತೆ, ಮೂರು ಡಿಸ್ಟಿಕ್ ಚೇಂಜ್ ಆಗಿದ್ದು. ಫಸ್ಟ್ ಆ್ಯಕ್ಚುಲಿ 90s ಬಳ್ಳಾರಿ ಡಿಸ್ಟಿಕ್ಕಿಗೆ ಇತ್ತು. ಸೊ ಅವಾಗ ನೀರಿನ ಸರಬರಾಜು ಬೇಕು ನಮ್ಮ ಜಮೀನುಗಳಿಗೆ ಅಂತೇಳಿ ರೈತರೆಲ್ಲ ಹೋರಾಟ ಮಾಡಿಬಿಟ್ಟು ಬಳ್ಳಾರಿಯಿಂದ ಅವಾಗ ದಾವಣಗೆರೆ ಡಿಸ್ಟಿಕ್ಕಿಗೆ ನೀರಿಂದು ಸರಬರಾಜು ಇತ್ತು. ಸೊ ಹೊಲಗಳಿಗೆಲ್ಲ ನೀರು ತಲುಪೋ ಥರ ಒಂದು ಸರಬರಾಜು ಇತ್ತು. ಸೊ ಹಂಗಾಗಿ ಎಲ್ಲ ಹೋರಾಟ ಮಾಡಿಬಿಟ್ಟು ಬಳ್ಳಾರಿ ಡಿಸ್ಟಿಕ್ಕಿಂದ ದಾವಣಗೆರೆ ಡಿಸ್ಟಿಕ್ಕಿಗೆ ಟ್ರಾನ್ಸ್ಫರ್ ಆದರು. ಮತ್ತು ಅದಾದಮೇಲೆ ದಾವಣಗೆರೆ ಡಿಸ್ಟಿಕ್ಕಿಂದ ನಮ್ಮ ಹರಪನಹಳ್ಳಿ ತಾಲೂಕನ್ನು ಬಳ್ಳಾರಿ ಡಿಸ್ಟಿಕ್ಕಿಗೆ ಮತ್ತೆ ಪುನಃ ಬಳ್ಳಾರಿ ಡಿಸ್ಟಿಕ್ ಸೇರಿಸಿದ್ರು. ಮತ್ತು ಅದಾದಮೇಲೆ ಬಳ್ಳಾರಿ ಡಿಸ್ಟಿಕಲ್ಲಿ ಮತ್ತೆ ಇಷ್ಟೊಂದು ತಾಲೂಕನ್ನು ಸೇರಿಸ್ಬಿಟ್ಟು ಇನ್ನೊಂದು ಹೊಸ ಡಿಸ್ಟಿಕನ್ನು ಪುನರ್ರಚಿಸಿದ್ರು, ಅದು ವಿಜಯನಗರ ಡಿಸ್ಟಿಕ್ಕು. ಸೊ ಇವಾಗ ನಾವು ಕರೆಂಟ್ ಆಗಿರೋದು ವಿಜಯನಗರ ಡಿಸ್ಟಿಕ್ಕು. ಇದು ನನ್ನ ಎಜುಕೇಷನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಇವಾಗ ಸ್ಟೇಬಲ್ ಆಗಿದೆ. ಸೊ ಚೆನ್ನಾಗಿದೆ. ನಮ್ಮೂರಿನ ಸುಂದರವಾದಂಥ ವ್ಯೂವನ್ನು ನೀವು ನೋಡ್ಬೋದು ಯಾವ ರೀತಿ ಇದೆ. ಸೊ ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ಇಲ್ಲೇ ಈ ಬೆಟ್ಟದ ಮೇಲೆ ಹತ್ತಿಬಿಟ್ಟು ಬಂದು ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊತ ವ್ಯೂ ನೋಡ್ಕೊತ ಇರ್ತಿದ್ವಿ. ಸೊ ನೀವು ನೋಡ್ಬೋದು, ತುಂಬ ಅಂದರೆ ತುಂಬ ಹಳೇದದು. ಅಲ್ಲಿ ಕಾಣಿಸಿದಲ್ಲ ಚಿಕ್ಕ ಕೆರೆ, ಇವಾಗ ಅದು ಕೆರೆ ಕೂಡ ಇಲ್ಲಿ ಬಾಡೋಗಿದೆ, ಯಾಕೋ ಗೊತ್ತಿಲ್ಲ. ಇಷ್ಟಕ್ಕೊಂದು ಮಳೆ ಇದ್ರೂ ಕೆರೆಯಲ್ಲಿ ನೀರಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ. ಬಟ್ ವ್ಯೂ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಈ ಗುಡ್ಡ ಹತ್ತಿದ್ರೆ ಮಾತ್ರ ನೆಟ್ವರ್ಕ್ ಬರೋದು. ಊರಲ್ಲಿ ಹೋದ್ರೆ 1% ನೆಟ್ವರ್ಕ್ ಬರಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ಅಂತ. ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಜನಗಳೆಲ್ಲ ಜಾಸ್ತಿ ಟಿವಿ ಮೇಲೆ ಅವಲಂಬಿತವಾಗಿದ್ದಾರೆ. ಇವಾಗಿನ ಯುವಕರು ಬರ್ತಾರೆ, ಇಲ್ಲಿ ಗುಡ್ಡದ ಮೇಲೆ ಕೂತ್ಕೊಂಡು ತಾಸು ಗಟ್ಟಲೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಹೋಗ್ತಾರೆ. ಸೊ ಈ ವಿಚಾರದಲ್ಲಿ ಮೊಬೈಲು ಯುವಕರಿಗಾಗ್ಲಿ, ಇವಾಗಿಂದ ಬಂದಿರೋ ಟೆಕ್ನಾಲಜಿಯಲ್ಲಿ ಆಗಲಿ, ಯುವಕರಿಗೆ ನೆಟ್ವರ್ಕ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಇಲ್ಲ ಅಂದರೆ ಇದೇ ರೀತಿ ಊರಲ್ಲಿ ಇದ್ಬಿಟ್ಟು ಮಂದ್ರ ಯುವಕರು, ನನಗನ್ಸೋದ್ ಮಟ್ಟಿಗೆ. ಸೊ ಟೆಕ್ನಾಲಜಿ ಇರೋದ್ರಿಂದ ಎಷ್ಟು ಬ್ಯಾಡು ಎಷ್ಟು ಒಳ್ಳೇದು ಅನ್ನೋದು ಇಂಪಾರ್ಟೆಂಟು. ಬಟ್ ನಾವು ಎಷ್ಟು ಒಳ್ಳೇದನ್ನು ಮಾತ್ರ ತಗೊಳ್ಳೋದನ್ನು ಸ್ವೀಕರಿಸ್ಬೇಕು. ಸೊ ಟೆಕ್ನಾಲಜಿ ಜೊತೆ ಜೋಡಣೆ ಆಗೋದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ನಾವಿನ್ನು ಹಳೆ ಜಮಾನದಲ್ಲೇ ಇರಬೇಕಾಗತ್ತೆ. ಸೊ ಇದೊಂದು ಕಾರಣದಿಂದ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸರ್ಕಾರ ಗಮನಕ್ಕೆ ತಿಳಿಸ್ಲಿ, ನಮ್ಮೂರಿಗೆ ಒಂದು ನೆಟ್ವರ್ಕ್ ಪ್ರೊವೈಡ್ ಆಗಲಿ ಅಂತ ಹೇಳಿ ಅನ್ಕೊತೀನಿ. ಪ್ಲಸ್ ಇಲ್ಲಿವರೆಗೂ ನಮ್ಮೂರಿಗೆ ಯಾವುದೇ ಥರದ್ದು ಬಸ್ ಫೆಸಿಲಿಟೀಸ್ ಇಲ್ಲ, ಯಾವುದೇ ಥರದ್ದು ಬೇರೆ ಗೋರ್ಮೆಂಟ್ ಫೆಸಿಲಿಟೀಸ್ಗಳು ಅಲ್ಪ ಸ್ವಲ್ಪ ಸಿಗ್ತಾ ಇದ್ದೇವೆ. ಬಟ್ ಅದಾದಮೇಲೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ಕೊಂಡು ಎಲ್ಲ ಗೋರ್ಮೆಂಟ್ ಫೆಸಿಲಿಟಿಯಿಂದ ತುಂಬ ಅಂದರೆ ತುಂಬ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಗಾಯ್ಸ್ ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಸುತ್ತಮುತ್ತಲಿನ ಸುಂದರವಾದ ವಾತಾವರಣ ಯಾವ ರೀತಿ ಇದೆ. ನಮ್ಮೂರಿಂದು ಎಷ್ಟು ಚೆನ್ನಾಗಿದೆ. ಇವಾಗ ಮಳೆ ಆಗಿದೆ, ಮಳೆಗಾಲದಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮೂರು. ಇದು ವಾತಾವರಣ ನೋಡ್ಬೋದು ಗೈಸ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾವು ಚಿಕ್ಕವರಿಂದ ಹುಟ್ಟು ಬೆಳೆದಂತ ಊರಿದು.
ತುಂಬಾ ಮೆಮೊರೀಸ್ಗಳಿದಾವೆ ಗೈಸ್. ಇಲ್ಲೆಲ್ಲ ಮೇಲ್ ಹತ್ಬಿಟ್ಟು ನಾವ್ ಇಲ್ಲೆಲ್ಲ ಆಟ ಆಡಕ್ ಬರ್ತಿದ್ವಿ. ಸುತ್ತಮುತ್ತ ಗುಡ್ಡ ಎಲ್ಲ ಆಲ್ಮೋಸ್ಟ್ ಹತ್ತಿದ್ದೀನಿ ನಾನಂತರೂ. ಚಿಕ್ಕವರಿದ್ದಾಗೆಲ್ಲ ಊರಲ್ಲಿ ರಜೆ ಟೈಮಲ್ಲಿ ನಾವು ಏನು ಮನೆಗಳಲ್ಲಿ ಸುಮ್ಮನೆ ಇರ್ತಿದ್ದಿಲ್ಲ. ಅದಕ್ಕೆ ಚಿಕ್ಕವರೆಲ್ಲ ಇದ್ದಾಗ ಹಣ್ಣುಗಳನ್ನ ಕಿತ್ಕೊಂಡ್ಬರಕ್ಕೆಲ್ಲ ಹೋಗ್ತಿದ್ವಿ. ನೀವಿಲ್ಲಿ ನೋಡ್ಬೋದು ನಿಮಗೆ ಯಾವ್ದಾದ್ರು ಒಂದು ಸ್ಯಾಂಪಲ್ ಕಾಡ್ ನೆಲ್ಲೆಕಾಯಿ ಗಿಡ ಇದೆ ಗೈಸ್. ಕಾಡ್ ನೆಲ್ಲೆಕಾಯಿ ಗಿಡ ತೋರಿಸ್ತೀನಿ ನಿಮಗೆ. ಪ್ಲಸ್ ಇವಾಗೇನಿಲ್ಲ ಅನ್ಕೊಂತೀನಿ, ಬಟ್ ಕಾಡ್ ನೆಲ್ಲೆಕಾಯಿ ಗಿಡ ನೋಡ್ಬೋದು. ತುಂಬಾ ರಿಸೋರ್ಸ್ಗಳು ಇದಾವೆ ಗೈಸ್ ನಮ್ಮೂರು ಗುಡ್ಡದಲ್ಲಿ. ಹುಡುಕಿದ್ರೆ ತುಂಬಾ ಅಂದ್ರೆ ತುಂಬಾ ಇದಾವೆ. ತುಂಬಾ ಚೆನ್ನಾಗಿದೆ ಗೈಸ್, ನೋಡ್ಬೋದು ಯಾವ ರೀತಿ ಇದೆ ನಮ್ಮ ಊರು ಅನ್ನೋದನ್ನ. ನೋಡ್ಬೋದು ಗೈಸ್, ನ್ಯಾಚುರಲ್ ರಿಸೋರ್ಸು. ಇದರ ಹೆಸರು ನಂಗೂ ಗೊತ್ತಿಲ್ಲ, ಬಟ್ ನಮ್ಮ ಭಾಷೆದಲ್ಲಿ ಗೊತ್ತು. ಇದು ಕನ್ನಡದಲ್ಲಿ ನನಗೆ ನೆನಪಾಗ್ತಿಲ್ಲ. ನೋಡ್ಬೋದು ಏನಂತ ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿಬಿಟ್ಟು ಹೇಳಿ ಗೈಸ್. ನ್ಯಾಚುರಲ್ ರಿಸೋರ್ಸ್ ನೋಡ್ಬೋದು ಗೈಸ್. ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ಇದನ್ನೆಲ್ಲ ಹುಡ್ಕೊಂಬಂದೆಲ್ಲ ತಿನ್ಕೊಂತಿದ್ವಿ. ಸೊ ನಿಮಗೆ ಕಾಡ್ನೆಲ್ಲೆಕಾಯ್ದು ತೋರಿಸ್ತೀನಿ, ಕಾಡ್ನೆಲ್ಲೆಕಾಯಿ ಗಿಡ ಯಾವ ರೀತಿ ಇದೆ ಅನ್ನೋದನ್ನ. ಹುಡುಕ್ತಾ ಇದ್ದೀನಿ ಗೈಸ್, ಇಲ್ಲೇ ಇತ್ತು. ಬಂದ್ಕರ್ ಗೈಸ್, ನೀವು ನೋಡ್ಬೋದು ಕಾಡ್ನೆಲ್ಲೆಕಾಯಿ ಗಿಡ ತೋರಿಸ್ತೀನಿ. ಇದೇ ಕಾಡ್ನೆಲ್ಲೆಕಾಯಿ ಗಿಡ. ಬಟ್ ಇವಾಗ ಸೀಸನ್ ಇಲ್ಲ, ಒಂದು ಹಣ್ಣು ಇಲ್ಲ. ಬಟ್ ನೋಡ್ಬೋದು ಇದೆ ಕಾಡ್ನೆಲ್ಲೆಕಾಯಿ ಗಿಡ. ಹಿಂಗ್ ಉದ್ದಕ್ಕೆಲ್ಲ ಬಿಟ್ಟಿರುತ್ತೆ ಗೈಸ್, ಬಟ್ ಇವಾಗಿಲ್ಲ. ಬಟ್ ತುಂಬಾ ನ್ಯಾಚುರಲ್ ರಿಸೋರ್ಸ್ ಇದೆ ಗೈಸ್ ನಮ್ಮೂರು ಗುಡ್ಡದಲ್ಲಿ. ತುಂಬಾ ಅಂದ್ರೆ ತುಂಬಾ ಇದಾವೆ. ಕೆಲವೊಂದು ಹೆಸರುಗಳು ನನಗೆ ಗೊತ್ತಿಲ್ಲ, ಅಷ್ಟು ಇದಾವೆ. ನೋಡ್ಬೋದು ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗೈಸ್. ನೋಡ್ಬೋದು ನನಗೆ ಶಾರ್ಟ್ ಕಟ್ ರೂಟ್ ಸಿಕ್ಕಿದೆ. ಅವಾಗ ನಾವು ಬರ್ಬೇಕಾದ್ರೆ ಶಾರ್ಟ್ ಕಟ್ ರೂಟ್ ಸಿಕ್ಕಿದ್ದಿಲ್ಲ. ಸೊ ಇದೇ ರೂಟು ಹಿಂಗೋದ್ರೆ ಆರಾಮ್ಸೆ ರೂಟ್ ಸಿಗುತ್ತೆ. ಬಟ್ ನಾವು ಅವಾಗ ಡೈರೆಕ್ಟ್ ಹಿಂಗೆ ಸ್ಟ್ರೈಟ್ ಆಗಿ ಹತ್ಬಿಟ್ವಿ. ಸೊ ಅವಾಗ ಸ್ಟ್ರಗಲ್ ಆಯ್ತು ನಮ್ಗೆ. ಸೊ ನೋಡ್ಬೋದು ಗೈಸ್ ಯಾವ ರೀತಿ ಇದೆ. ಮಲ್ನಾಡ್ ತರ ಇದೆ ನಮ್ಮೂರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮಳೆಗಾಲದಲ್ಲಿ ಸಖತ್ತಾಗಿರುತ್ತೆ. ನನಗಂತೂ ಇಂಥ ವೆದರಲ್ಲಿ ನಮ್ಮೂರನ್ನ ನೋಡೋಕ್ಕೆ ತುಂಬಾ ಅಂದ್ರೆ ತುಂಬಾ ಸಂತೋಷ. ಸೊ ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿದೆ ನಮ್ಮೂರು. ನೋಡಿ ಗೈಸ್, ಎಷ್ಟು ಸುಂದರವಾದ ದೃಶ್ಯ ಇದೆ, ಎಷ್ಟು ಚೆನ್ನಾಗಿದೆ ಊರು. ಎಷ್ಟು ಪೀಸ್ಫುಲ್ ಆಗಿರುತ್ತೆ ಹಳ್ಳಿಗಳಲ್ಲಿ. ಸಿಟಿ ಸೌಂದರ್ಯಕ್ಕೆ ನಾವೆಲ್ಲ ಕಳೆದ್ಬಿಟ್ಟು ಊರನ್ನ ಬಿಟ್ಟೋಗಿರ್ತೀವಿ. ಬಟ್ ಏನ್ ಮಾಡಕ್ಕಾಗಲ್ಲ, ನಮ್ಮ ಜೀವನ ನಡಿಬೇಕು, ಪ್ಲಸ್ ಎಲ್ಲಾರ ಜೀವನನೂ ನಡಿಬೇಕು. ಹಳ್ಳಿಲಿರೋರ್ದು ಅದೃಷ್ಟನೇ ಬೇರೆ, ಸಿಟಿಲಿರೋ ಅದೃಷ್ಟನೇ ಬೇರೆ. ಬಂದಂಗ ಹೋಗ್ಲಿ, ಏನ್ ಮಾಡಕ್ಕಾಗಲ್ಲ. ಬನ್ನಿ ಗೈಸ್, ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನಮ್ಮೂರು. 360 ವ್ಯೂ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಕಾಣಿಸ್ತಿದೆ ಅಂತ. ನೋಡ್ಬೋದು ನೀವು. ಈ ಕಾಣಿಸ್ತಿದೆಲ್ಲ ಇದೆ ನಮ್ಮೂರು. ಯಾವ ರೀತಿ ಇದೆ, ಎಷ್ಟು ಚೆನ್ನಾಗಿದೆ. ಸುತ್ತಲೂ ಗುಡ್ಡ ಆವರಿಸ್ಕೊಂಡಿದೆ. ಮಧ್ಯದಲ್ಲಿ ಒಂದು ಚಿಕ್ಕದಾದಂತ ಊರು, ಅದು ನನ್ನೂರು, ನಾನು ಹುಟ್ಟು ಬೆಳೆದಂತ ಊರು. ಗೈಸ್, ಇದನ್ನ ಚಕ್ರಕೋಟಿ ಅಂತ ಹೇಳಿ ಅಂತೀವಿ ನಮ್ಮ ಭಾಷೆಯಲ್ಲಿ. ಪ್ಲಸ್ ಇದು ಅಂದ್ರೆ ತುಂಬಾ ಇಂಪಾರ್ಟೆಂಟು ನಮ್ದ್ರಲ್ಲಿ. ಇದಕ್ಕೆಲ್ಲ ಪೂಜೆ ಎಲ್ಲ ಮಾಡ್ತಿದ್ರು ಅವಾಗ ಹಿರಿಯರೆಲ್ಲ. ಪ್ಲಸ್ ನಾವೀಗ ಹೆಂಗೆ ಗೇಮ್ ಚಕ್ರಕೋಟಿ ಆಟನ
ಚಕ್ರವ್ಯೂಹ ಯಾವ ರೀತಿ ಇರುತ್ತೋ ಅದೇ ರೀತಿ ಇದು ಕೂಡ ಡಿಸೈನ್ ಆಗಿದೆ. ಚಕ್ರವ್ಯೂಹ ತರಾನೇ ಒಂದ್ ಕಡೆ ಎಂಟ್ರೆನ್ಸ್ ಇರುತ್ತೆ, ಫುಲ್ಲು ಸುತ್ತಾಡಿ ಅದಾದ್ಮೇಲೆ ನಾವು ಎಕ್ಸಿಟ್ ಅಲ್ಲಿ ಹುಡ್ಕೊಂಡು ಬರ್ಬೇಕು. ಸೊ ಅದೇ ತರದ ಆಟ ಇದು. ಮೇ ಬಿ ನನಗೂ ಇದರದ ಅಷ್ಟು ಮಾಹಿತಿ ಇಲ್ಲ, ಬಟ್ ಇದು ಆವಾಗಿನ ಕಾಲದವರೆಗೂ ನೆಟ್ವರ್ಕ್ ಇಲ್ಲ, ಏನ್ ಎಂಟರ್ಟೈನ್ಮೆಂಟ್ ಇಲ್ಲ. ಸೊ ಹಂಗಾಗಿ ಒಂದು ಗೇಮ್ ಇರಬೇಕು ಅಂತೇಳಿ ಮಾಡಿರ್ಬೇಕು ಅನ್ಕೊಂತೀನಿ. ಸೊ ಅದೇಗೋಸ್ಕರ ಇರ್ಬೋದು. ಚಿಕ್ಕ ಮಕ್ಕಳಾಗ್ಲಿ, ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಇಲ್ಲಿ ಆಟ ಆಡ್ತಿದ್ವಿ ಇದನ್ನೆಲ್ಲ ಸುತ್ತಾಡ್ಕೊಂಡು. ಬಟ್ ಇವಾಗ ಯಾರು ಆಟ ಆಡಲ್ಲ. ಯಾವ ರೀತಿ ಇವಾಗೆಲ್ಲ ಬರೀ ಮೊಬೈಲು ಮತ್ತೆ ಅನ್ಕೊಂತೀನಿ. ನೋಡ್ಬೋದು ಗೈಸ್, ಇವಾಗಂತೂ ಫುಲ್ಲು ಬಾಡ್ ಬಿದ್ದೋಗಿರೋ ತರ ಇದೆ. ಸೊ ಇದಕ್ಕೊಂದು ತುಂಬಾ ಅಂದ್ರೆ ತುಂಬಾ ಹಿಸ್ಟಾರಿಕಲ್ ಸ್ಟೋರಿ ಇದೆ, ಪ್ಲಸ್ ತುಂಬಾ ಒಂದು ಗೌರವ ಇದೆ ಇದಕ್ಕೆ. ಸೊ ನೋಡ್ಬೋದು ಗೈಸ್, ಇದು ಚಕ್ರವ್ಯೂಹ, ಚಕ್ರಕೋಟಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಮ್ಮೂರಿನ ವಿಡಿಯೋ ಆಗಿತ್ತು. ಸೊ ಇದೇ ರೀತಿ ವಿಡಿಯೋಗಳು ಬರ್ತಾ ಇರುತ್ತೆ. ಸೊ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಸೊ ಯಾವ ರೀತಿ ಇತ್ತು ನಮ್ಮೂರು ಅನ್ನೋದನ್ನ ಕಮೆಂಟ್ ಹಾಕಿ ಗೈಸ್, ನೋಡೋಣ ಎಷ್ಟು ಜನ, ಪ್ಲಸ್ ನಮ್ಮೂರವ್ರು ಎಷ್ಟು ಜನ ಈ ವಿಡಿಯೋ ನೋಡ್ತಿದ್ದೀರಾ. ಪ್ರತಿಯೊಬ್ಬರು ಹಾರ್ಟ್ ಸಿಂಬಲ್ ಅನ್ನ ಕಮೆಂಟ್ ಮಾಡಿ ಗೈಸ್. ಮಳೆಗಾಲದಲ್ಲಿ ನಮ್ಮೂರನ್ನ ನೋಡೋಕ್ಕೆ ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ. ಸೊ ಒಂದು ಚಿಕ್ಕದಾದಂತ ಒಂದು ಏನಪ್ಪಾ ಅಂದ್ರೆ ನಿಮಗೂ ತೋರ್ಸೋಣ ನಮ್ಮೂರ್ನ ಅನ್ನೋದನ್ನ ನನ್ಗೊಂದು ಆಸೆ ಇತ್ತು. ಸೊ ತೋರ್ಸಿದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಸೊ ಬಾಯ್ ಗೈಸ್.